ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಚಿಗಳಿನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾವು ಚಿಕ್ಕವರಿದ್ದಾಗ ಇಷ್ಟಪಟ್ಟು ಮಾಡ್ಕೊಂಡು ತಿಂತಿದ್ದ ಚಿಗಳಿ ಇವತ್ತಿನ ಕಾಲದ ಮಕ್ಕಳಿಗೆ ಚಿಗಳಿ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಸೊ ನಾವು ಚಿಕ್ಕವರಿದ್ದಾಗ ಎಲ್ಲ ಫ್ರೆಂಡ್ಸು ಜೊತೆ ಕೂಡಿ ಒಬ್ಬರ ಮನೇಲಿ ಹುಣಸೆ ಹಣ್ಣು, ಬೆಲ್ಲ ಎಲ್ಲ ಸಾಮಗ್ರಿಗಳನ್ನು ತಗೊಂಬಂದು ಕುಟ್ಕೊಂಡು ತಿಂತಾ ಇದ್ವಿ. ಸೊ ಆ ಚಿಗಳಿ ಇವಾಗಿನ ಕಾಲದಲ್ಲಿ ತುಂಬಾ ಮಿಸ್ ಆಗಿಬಿಟ್ಟಿದೆ. ಇವಾಗಿನ ಕಾಲದ ಮಕ್ಕಳೆಲ್ಲ ರೆಡಿ ಫುಡ್ನ, ಪ್ರಿಸರ್ವೇಟಿವ್ ಫುಡ್ನ ತಿಂತಾರೆ. ಸೊ ಅದಕ್ಕಿಂತ ನಾವು ಮನೆಯಲ್ಲೇ ಯಾವ ರೀತಿಯಾಗಿ ಈಸಿಯಾಗಿ ಚಿಗಳಿನ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಹುಣಸೆ ಹಣ್ಣೆಲ್ಲ ಕ್ಲೀನ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಅದರಲ್ಲಿ ಹುಣಸೆ ನಾರು, ಹುಣಸೆ ಬಿಕ್ಕ ಎಲ್ಲ ಇರುತ್ತೆ, ಅದನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಒಂದು 2 ಎಸಳಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಖಾರದ ಪುಡಿನ ತೊಗೊಂಡಿದ್ದೀನಿ, ಒಂದು 3 ಸ್ಪೂನಷ್ಟು ನಾನು ಬೆಲ್ಲನ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕರಿಬೇವನ್ನ ತೊಗೊಂಡಿದ್ದೀನಿ. ಕೊತ್ತಂಬರಿ ಕೂಡ ಯೂಸ್ ಮಾಡ್ಬೋದು, ಬಟ್ ತುಂಬ ದಿನಗಳವರೆಗೆ ಸ್ಟೋರ್ ಮಾಡೋದಕ್ಕೆ ಆಗೋದಿಲ್ಲ, ಹಾಗಾಗಿ ನಾನಿಲ್ಲಿ ಕೊತ್ತಂಬರಿನ ತಗೊತಾ ಇಲ್ಲ. ಸೊ ಇಷ್ಟು ಸಾಮಾನುಗಳನ್ನ ಯೂಸ್ ಮಾಡಿಬಿಟ್ಟು ಚಿಗಳಿನ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಾನು ಇವತ್ತು ಮಿಕ್ಸಿನ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ನಾನು ಸ್ವಲ್ಪ ಜೀರಿಗೆ, ಉಪ್ಪನ್ನು ಹಾಕ್ಕೊಂಡು ಎರಡನ್ನು ನೀಟಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ಮಿಕ್ಸಿಲಿ ಮಾಡೋದಕ್ಕಿಂತ ಸಾಣಿ ಕಲ್ಲಲ್ಲಿ ಮಾಡೋದು ತುಂಬಾ ಒಳ್ಳೆಯದು. ಮಿಕ್ಸಿ ಮಾಡೋದ್ರಿಂದ ಮಿಕ್ಸಿ ಹಾಳಾಗೋ ಚಾನ್ಸಸ್ ತುಂಬಾ ಇರುತ್ತೆ, ಬಟ್ ನನ್ನ ಹತ್ರ ಸಾಣಿ ಕಲ್ಲಿಲ್ಲ. ಸೊ ಹಾಗಾಗಿ ನಾನು ಮಿಕ್ಸಿನ ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ಅವೆರಡನ್ನು ಪೌಡರ್ ಮಾಡಿದ ನಂತರ ಸ್ವಲ್ಪ ಬೆಲ್ಲ, 2 ಎಸಳಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಹಾಗೆ ಹುಣಸೆ ಹಣ್ಣು ನಂತರ ನಾನು ಇಲ್ಲಿ ಖಾರದ ಪುಡಿನ ಹಾಕ್ಕೊಂಡು ನಾನು ಮಿಕ್ಸಿನ ಮಾಡ್ಕೋತಾ ಇದ್ದೀನಿ. ನಾವು ಮಿಕ್ಸಿನ ಮಾಡುವಾಗ ನಾವು ಹುಣಸೆ ಹಣ್ಣು ಹಾಕಿರೋದ್ರಿಂದ ಬೇಗ ತಿರುಗೋದಿಲ್ಲ, ಹಾಗಾಗಿ ಒಂದ್ಸರಿ ರೈಟಿಗೆ ಆನ್ ಮಾಡ್ಕೊಂಡು ಮಿಕ್ಸಿನ ಮಾಡಬೇಕು, ಒಂದ್ಸರಿ ಲೆಫ್ಟಿಗೆ ಆನ್ ಮಾಡಿಕೊಂಡು ಮಿಕ್ಸಿನ ಮಾಡಿ. ಆ ಥರ ಮಾಡೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ಈ ರೀತಿಯಾಗಿ ಓಪನ್ ಮಾಡಿ ನೋಡಿದಾಗ ನೀಟಾಗಿ ಒಂದ್ಸರಿ ಸ್ಪೂನ್ ಸಹಾಯದಿಂದ ಕಲಿಸ್ಕೊಳ್ಳಿ. ಹಾಗೆ ಏನು ಕಡಿಮೆ ಆಗಿರುತ್ತೆ, ಉಪ್ಪು ಕಡಿಮೆ ಆಗಿದ್ರೆ ಉಪ್ಪು, ಬೆಲ್ಲನ ನಿಮಗೆ ಯಾವ ರೀತಿ ಟೇಸ್ಟ್ ಬೇಕೋ ಅದನ್ನು ನೋಡಿಬಿಟ್ಟು ಸೇರಿಸ್ಕೋಬೋದು. ನನಗೆ ಉಪ್ಪು ಮತ್ತು ಬೆಲ್ಲ 2 ಕಡಿಮೆ ಅನಿಸಿತ್ತು, ಎರಡನ್ನು ಸೇರಿಸ್ಕೊಂಡ್ಬಿಟ್ಟು ನೀಟಾಗಿ ರುಬ್ಕೊಂಡೆ. ಈ ರೀತಿಯಾಗಿ ನನಗೆ ಚಿಗಳಿ ರೆಡಿ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ತುಂಬ ಟೇಸ್ಟಿ ಆಗಿರೋಂಥ ಚಿಗಳಿನ ಮನೆಯಲ್ಲಿ ತುಂಬ ಈಸಿಯಾಗಿ ಮಾಡ್ಬೋದು. ಸೊ ಇಲ್ಲಿ ಐಸ್ ಕ್ರೀಮ್ ಕಡ್ಡಿ ಸಿಗುತ್ತೆ ಅಲ್ವಾ, ಸೊ ಅದಕ್ಕೆ ಈ ರೀತಿಯಾಗಿ ರೌಂಡ್ ಮಾಡಿ ಹಚ್ಚಿ ಕೊಡ್ಬೋದು. ಇಲ್ಲಾಂದರೆ ಮನೆಯಲ್ಲಿ ಸ್ಪೂನ್ ಕೂಡ ಇರುತ್ತೆ, ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಸ್ಪೂನಿಗೆ ಈ ರೀತಿಯಾಗಿ ಹಚ್ಚಿ ಸೊ ಚಿಗಳಿನ ರೆಡಿ ಮಾಡಿಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ಎಂಜಾಯ್ ಮಾಡ್ತಾ ತಿಂತಾರೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.